ಕ್ಷಮೆ ಇರಲಿ. ಈಗ ಬಳ್ಳಾರಿ ಭಾಗದಿಂದ ಬಹಳಷ್ಟು ಪುನೀತ್ ಅಭಿಮಾನಿಗಳಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಮ್ಮೆಲ್ಲರ ನೆಚ್ಚಿನ ಆನಂದ್ ಸಿಂಗ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅದಾದಮೇಲೆ ಶಿವರಾಜ್ ಕುಮಾರ್ ಮಾತನಾಡ್ತಾರೆ. ಆನಂದ್ ಸಿಂಗ್ ಅವರು ದಯಮಾಡಿ. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಮಾತನಾಡ್ತಾರೆ. ಅಲ್ಲ, ಶಿವರಾಜ್ ಕುಮಾರ್ ಮಾತನಾಡ್ತಾರೆ, ರಾಘಣ್ಣ ಮಾತನಾಡ್ತಾರೆ. ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿಗೆ ನಾನು ಸಮಯ ತಗೊಳ್ಳಲ್ಲ, ಯಾಕಂದರೆ ಅಣ್ಣವ್ರ ಕುಟುಂಬದ ಜೊತೆಗೆ ಬಹಳ ವರ್ಷದ ಒಂದು ಸಂಬಂಧ ಇದೆ. ಶಿವಣ್ಣವರಾಗಿರಲಿ, ಪುನೀತ್ ರಾಜ್ಕುಮಾರ್ ಅವರಾಗಿರಲಿ. ನಾನು ಈ ವಿಷಯ ಯಾಕಂದರೆ ಹೇಳಿದ್ದನ್ನೇ ಹೇಳೋದಲ್ಲ, ಆದರೆ ನಾನು ಒಬ್ಬ ಅಭಿಮಾನಿಯಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಈ ವಿಷಯ ನಾನು ಕೇಳಿದಾಗ ನಾನು ತಾಜ್ ವೆಸ್ಟ್ ಎಂಡಲ್ಲಿ ಒಂದು ಸಭೆ ನಡೀತಾ ಇತ್ತು. ನನ್ನ ಆಪ್ತ ಸಹಾಯಕ ಬಂದು ಏನೋ ಸೀರಿಯಸ್ ಆಗಿದೆ ಅನ್ನೋ ತಕ್ಷಣವೇ ನನಗೆ ಒಂಥರ ಸಿಟ್ಟು ಬಂದ್ಬಿಡ್ತು. ಸರಿಯಾಗಿ ಕೇಳೋ ನೀನು ಅಂಥೇಳಿ. ಅಷ್ಟರಲ್ಲಿ ನಾನು ನನ್ನ ಸ್ನೇಹಿತನಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರಿಗೆ ನಾನು ಫೋನ್ ಮಾಡಿದಾಗ ಅವರು ಬಹಳ ದಿಗ್ಭ್ರಮೆ ಆಗಿ ಸರಿಯಾಗಿ ಅವರೂ ನನಗೆ ವಿಚಾರಗಳು ಹೇಳಲಿಲ್ಲ. ಆದರೆ ಅಲ್ಲಿಂದ ನಾನು ಚಾಳುಕ್ಯ ಸರ್ಕಲ್ಗೆ ಬಂದು ಅಲ್ಲಿಂದ ಜಾಮ್ ಆಗಿರೋದು ನೋಡಿ ನಾನು ನನ್ನ ಮಕ್ಕಳೆಲ್ಲ ನಾವು ಆಸ್ಪತ್ರೆಗೆ ಬಂದು ಅಲ್ಲಿ ನೋಡಿದಾಗ ನನಗೆ ಏನು ಮಾತಾಡೋಕ್ಕೂ ದಿಕ್ಕೆ ತೋಚ್ತಾ ಇಲ್ಲ. ಆದರೆ ರಾಘಣ್ಣವರು ಕೆಲವು ವಿಚಾರಗಳು ನಾನು ಟಿ ವಿನಲ್ಲಿ ನೋಡಿದಾಗ ನಾನು ಬಹಳ ದುಃಖದಿಂದ, ಎಷ್ಟು ಆತ್ಮೀಯತೆ ಅಂದರೆ ಎಲ್ಲೋ ದೃಷ್ಟಿ ತಗಲ್ಬಿಟ್ಟಿದೆ ಸರ್, ನಿಮ್ಮ 3 ಅಣ್ಣ ತಮ್ಮಂದರಿಗೆ ಬಹಳ ದೊಡ್ಡ ದೃಷ್ಟಿ ತಗಲಿದೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ವಿಚಾರ. ಯಾಕಂದರೆ ರಾಘಣ್ಣವ್ರು ಹೇಳ್ತಾ ಇದ್ರು, ಅಪ್ಪು ನನಗೆ ಅದು ಏನೋ ಸ್ಟಂಟು ಏನೋ ಹಾಕಿದ್ರು, ಆದರೆ ನನ್ನನ್ನು ಹೊರಗಡೆ ತೊಗೊಂಡು ಬಂದ, ಆದರೆ ನಾನು ಅವನನ್ನು ತೊಗೊಂಡು ಬರೋಕ್ಕೆ ಆಗಿಲ್ಲ ಅಂದಾಗ ಬಹಳಷ್ಟು ನಾನು ಎಮೋಷ್ನಲ್ ಟಚ್ ಆಯಿತು. ಅದ್ರ ಜೊತೆಗೆ 13 ವರ್ಷದ ಒಂದು ಬಾಲ್ಯದ ವ್ಯತ್ಯಾಸ ಇದೆ ಅಂತೂ ಶಿವಣ್ಣಗೆ ಮತ್ತು ಪುನೀತ್ ಅವರಿಗೆ ನನಗೆ ಗೊತ್ತಿರಲಿಲ್ಲ. ನಾನು ಟಿ ವಿನಲ್ಲಿ ನೋಡಿದಾಗೆ ಗೊತ್ತಾಯಿತು. ಆದರೆ ನಾನು ಈಗ ಯೂಟ್ಯೂಬ್ನಲ್ಲಿ ನೋಡಿದಾಗ ಪುನೀತ್ ಅವರು ಶಿವಣ್ಣನ ಬಗ್ಗೆ ಆ ಕೊನೆ ಸಮಯದಲ್ಲಿ ಹೇಳಿರ್ತಕ್ಕಂಥ ಒಂದು ಯೂಟ್ಯೂಬ್ ನಾನು ಪದೇ ಪದೇ ನೋಡ್ತಾ ಇರ್ತೀನಿ. ನಾನು ಇವತ್ತು ಶಿವಣ್ಣನ ಬಗ್ಗೆ ಮಾತಾಡಲೇಬೇಕು. ಅವರ ಅನಿಸಿಕೆ ಆ ಒಂದು ಯೂಟ್ಯೂಬ್ ಮೂಲಕ ನೋಡಿದಾಗ ನಾನು ಬಹಳಷ್ಟು ನೊಂದಿದ್ದೀನಿ. ಅಂದರೆ ಏನೋ ಒಂದು ಆತ್ಮೀಯತೆ, ಆ ಒಂದು ಸಂಬಂಧ ತಮ್ಮ ಕುಟುಂಬದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಆ ಮೆಸೇಜು, ಯಾಕಂದರೆ ಮೊನ್ನೆ ಹಂಪಿ ವಿಜಯನಗರ ನಮ್ಮ ಜಿಲ್ಲೆ ಘೋಷಣೆ ಆದಾಗ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿದ್ದೆ. ಅವರಿಗೆ ಒಂದು ಕೃಷ್ಣದೇವರಾಯನ ಪಾತ್ರ ಕೊಡೋಣ ಅಂಥೇಳಿ ಅವರು ಒಪ್ಪಿಗೆಯನ್ನು ಕೊಟ್ಟರು. ಆದರೆ SOP ಇತ್ತು, ಅಂದರೆ ಜಾಸ್ತಿ ಜನ ಸೇರಬಾರ್ದು ಅಂಥೇಳಿ. ನಾನು ಎಲ್ಲಾದರೂ ಪುನೀತ್ ಅವರು ಅಭಿಮಾನಿಗಳು ಇಡೀ ರಾಜ್ಯದಲ್ಲಿರೋದ್ರಿಂದ ಹೆಚ್ಚಿನ ಜನ ಸೇರಿ ಮತ್ತೆ ಕೋವಿಡ್ ಏನಾದರೂ ಹರಡಿದರೆ ಮತ್ತೆ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ಅಂಥೇಳಿ ನಾನೇ ಮನವಿ ಮಾಡಿಕೊಂಡೆ, ಬೇಡ ಸರ್ ನೋಡೋಣ ಅಂಥೇಳಿ. ಅದ್ರ ಜೊತೆಗೆ ಶಿವಣ್ಣವರು ಇಲ್ಲಿದ್ದಾರೆ. ತಾವು ಪೋಲಿಯೋ ಡ್ರಾಪಿಗೆ ನಾನು ತಮ್ಮ ಹತ್ರ ಬಂದು ಕೇಳಿದಾಗ ಅವರು ಇಡೀ ದೇಶದಲ್ಲಿ ಜನವರಿ 12 ಮತ್ತು 14ನೇ ತಾರೀಕು ಪ್ರತಿ ವರ್ಷ ನಡೆಯುತ್ತೆ ಆ ಪೋಲಿಯೋ ಡ್ರಾಪ್ ಸಲುವಾಗಿ. ನಾನು ಪರಿಚಯ ಇರಲಿಲ್ಲ ತಮಗೆ. ನಾನು ಮಧು ಬಂಗಾರಪ್ಪನ ಮುಖಾಂತರ ಬಂದು ತಮಗೆ ಕೇಳ್ಕೊಂಡಾಗ ಇವತ್ತಿಗೂ ನಾವು ತಮ್ಮ ಪೋಲಿಯೋ ಡ್ರಾಪ್ ದಿವಸ ನಾವು ನಿಮ್ಮ ಏನು ಕೊಟ್ಟಿರ್ತಕ್ಕಂಥ ಒಂದು ಫೋಟೋ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಆ ಜನರ ಸೇವೆಗಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಮನುಷ್ಯ ಹುಟ್ಟಿದ ಮೇಲೆ ಸಾವಂತೂ ಖಂಡಿತ, ಆದರೆ ಆ ಹುಟ್ಟು ಸಾವಿನ ನಡುವೆ
ಏನು ಸಮಾಜಕ್ಕೆ ಬಿಟ್ಟು ಹೋಗ್ತಾರೋ ಅದೇ ಶಾಶ್ವತ ಅನ್ನೋದು ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಿ ನಾವೆಲ್ಲ ಕಲಿಬೇಕಾಗುತ್ತೆ. ಹಾಗಾಗಿ ಹೆಚ್ಚಿಗೆ ನಾನು ಸಮಯ ತಗೊಳ್ಳಲ್ಲ. ಬಹಳಷ್ಟು ದೃಷ್ಟಿ ಆಗಿದೆ, ಆದ್ರೂ ಅಂತ ಮೆಲುಕು ಹಾಕಿದ್ರೆ ಒಬ್ಬ ತಮ್ಮ ನಮಗೆ ಪವರ್ ಅಂತ ಅವನು ಇದು ಪವರೇ ಹೋದ್ಮೇಲೆ ನಾವು ಬಲ್ಪ್ ಏನು ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡ್ರೆ ಅವತ್ತು ಮಲಗಿದ್ದಾನೆ. ಅವನ ಸುತ್ತಮುತ್ತ ಯಾರಿದ್ರಂದರೆ 3 ಶಕ್ತಿಗಳು, ರಾಜ್ಯದ ಪೊಲೀಸ್ನವರು, ಸರ್ಕಾರದವರು, ಅಭಿಮಾನಿಗಳು, ಮೀಡಿಯಾದವರು ಎಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಬಿಟ್ಟ 3 ದಿನ. ಸರಿ, ನಾವು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಂಡ್ರೆ ತಗೊಂಡೋಗಿ ಅಲ್ಲೇ ಮಲಗಿಸ್ಬಿಟ್ವಿ ಅವನ್ನ. ನಾನು ಶಿವಣ್ಣನ ಮುಖ ನೋಡಿದೆ ಫಸ್ಟು. ನಮಗೆ ಒಂಥರ ನಾಚಿಕೆ ಆಗ್ಬಿಡ್ತು ಇಬ್ಬರು ಮುಖ ನೋಡ್ಕೊಳ್ಳೋಕ್ಕೆ. ಏನಯ್ಯ ನಾವಿಬ್ಬರು ಇವನ್ನ ಕಳಿಸ್ಕೊಡ್ಬೇಕಾ, ಈ ಥರ ಒಂದು ದಿನ ಬೇಕೆ ನಮಗೆ ಅಂತ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೊಳ್ಳೋಕೆ ಬೇಜಾರಾಗುತ್ತೆ ರೀ. ಭಾರಿ ಕಷ್ಟ ಆಗುತ್ತೆ ಮುಖ ನೋಡ್ಕೊಳ್ಳೋಕ್ಕೆ. ಅಯ್ಯ ನೀನು ಅವನ ಕೆಲ ಪೇಸ್ ಮೇಕರ್ ಅಷ್ಟೇ ನೀ ಬದುಕಬೇಕಾ, ಅವನ್ನ ಕಳಿಸ್ಬಿಟ್ಟ ನೀನು ಅಂತ ಭಾಳ ಕಷ್ಟ ಆಗುತ್ತೆ. ನಾಚಿಕೆ ಆಗುತ್ತೆ ಬದುಕಕ್ಕೆ. ಮುಖ ನೋಡಿದ್ರೆ ನಿನ್ನ ಜನ್ಮಕ್ಕೆ ಇಷ್ಟು ದಿನ ಇದೆಯಲ್ಲ ನೀನು ಅಂತ ಅನಿಸ್ಬಿಡ್ತು ನನಗೆ. ಭಾಳ ಕಷ್ಟ ಆಗುತ್ತೆ ಅವ್ನು ನೋಡಿದ್ರೆ. ಅವನು ಇದೇ ಸ್ಟೇಜಲ್ಲಿ, ಇದೇ ವೇದಿಕೆಯಲ್ಲಿ ರಾಜ್ಕುಮಾರ್ ಫಂಕ್ಷನ್ಲಿ ನನ್ನ ಆಯ್ಸ್ ನಿನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಏನು ಮಾಡ್ದೆ ನೋಡಿ ಅವನ ಆಯ್ಸ್ ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಟ. ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ, ಹೇಗಾದರೂ ಮಾಡಿ ನಾನು ಕಳಿಸಿ ಅವ್ನು ಕರೆಸ್ಕೊಂಬಿಡಿ ಪ್ಲೀಸ್. ಭಾರಿ ಕಷ್ಟ ಆಗುತ್ತೆ ನನಗೆ. ನಾನು ಇರೋದಿಲ್ಲ, ನಾನು ಇದೊಂದು ಮಾಡಿಕೊಡಿ. ಆದರೆ ಪುನೀತ್ ಅವ್ರನ್ನ ಊತಿಲ್ಲ, ಬಿತ್ತಿದ್ದೀವಿ. 100 ಪುನೀತ್ ಹೃದಯ ಇರೋರು ಬರ್ತಾರೆ. ಅದೊಂದು ಮಾತ್ರ ನನಗನ್ಸುತ್ತೆ. ಏನಯ್ಯ ಇವನು ಬರ್ತಾ ನನ್ನ ತಮ್ಮನಾಗಿ ಬಂದ, ಹೋಗ್ತಾ ನಮ್ಮ ಅಪ್ಪನಾಗ ಹೋಗ್ಬಿಟ್ಟಾರಿ ಅವನು. ಒಂದು ತಮ್ಮನಾಗಿ ಬಂದ ಅವನು. ಏನು ಮಾಡಬೇಕು ಮುಂದೆ ನೀನು ನಿಮ್ಮ ಅಣ್ಣ ಹೇಗೆ ಬದುಕಬೇಕು ಅಂತ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ಬಂದ್ಬಿಟ್ಟು ನನ್ನ ಕಂದ, ಬಂದ್ಬಿಡು ಕಂದ, ನಾನು ಬರ್ತೀನಿ ಅದಾಗ ನೀ ಬಂದ್ಬಿಟ್ಟು ನನ್ನ ಮಗನೇ, ಸಾರಿ ಕ್ಷಮಿಸ್ಬಿಡಿ, ನಾನು ಏನಾದ್ರು ತುಂಬ ತುಂಬ ನೊಂದ್ಕೊಂಬಿಡಿ. 20 ದಿನ ತಡ್ಕೊಂಡಿದ್ದೆ. ನಾನು ನೊಂದ್ಕೊಂಡ್ರೆ ಅಪ್ಪು ಹೆಂಡತಿ, ಅಪ್ಪು ಮಕ್ಕಳು ನೊಂದ್ಕೋತಾರೆ ಅಂತ ಭಾಳ ನಾನು ತಡ್ಕೊಂಡೇ ಇದ್ದೆ. ಇವತ್ತಾಗಲಿಲ್ಲ ಇವರೇ, ಹೇಗೆ ನಮ್ಮ ಕುಟುಂಬದವರೆಲ್ಲ ಬಂದ್ಬಿಟ್ರೆ ಸರಿ ನಾನು ಒಂಚೂರು ಹತ್ಬಿಡೋಣ, ಯಾರು ಒಂಚೂರು ಭಾರ ಕಮ್ಮಿ ಮಾಡೋಣ ಅಂತ ಮಾಡಿದೆ. ಇಲ್ಲ ರೀ, ಇದು ಹೀಗೆ ಕೊನೆಯವರೆಗೂ ಜೊತೆಗೆ ಇರುತ್ತೆ. ಆ ದೇವರಲ್ಲಿ ನಾನು ಮರೆಯೋಕ್ಕೆ ಶಕ್ತಿ ಕೊಡಿ ಅಂತ ಕೇಳಲ್ಲ, ಈ ನೋವು ಜೊತೆಗೆ ಹೋಗೋಕ್ಕೆ ಒಂದು ಶಕ್ತಿ ಕೊಡು ಅಂತ ಕೇಳ್ಕೊತೀನಿ. ಅವನು ಇಲ್ಲಿದ್ದಾನೆ, ನನಗೆ ಹಾಕ್ಸ್ಬಿಟ್ಟು ಹೋಗಿದ್ದಾನೆ ಅವನು ಇಲ್ಲೇ ಇದ್ದಾನೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಇದು ಚಪ್ಪಾಳೆ ತಟ್ಟುವ ಅಥವಾ ತಟ್ಟಿಸುವ ಸಮಯ ಖಂಡಿತ ಅಲ್ಲ. ಆದರೆ ಬಹುಶಃ ಒಂದು ಅಂಶಕ್ಕಾಗಿ ನಾವೊಂದು ದೊಡ್ಡ ನಮನವನ್ನು ಇಡೀ ದೊಡ್ಡ ಮನೆ ಕುಟುಂಬಕ್ಕೆ ನೀಡಬೇಕಾಗಿದೆ. ಕುಟುಂಬದವರೆಲ್ಲರ ಘನತೆಯುತ ನಡವಳಿಕೆ, ಅಭಿಮಾನಿ ದೇವರುಗಳಿಗೆ ಅವರು ಬಾಗಿರುವ ಪರಿ, ಅದಕ್ಕಾಗಿ ಇಡೀ ದೊಡ್ಡ ಮನೆ ಬಳಗಕ್ಕೆ ನಮ್ಮೆಲ್ಲರ ಒಂದು ದೊಡ್ಡ ನಮನ ಚಪ್ಪಾಳೆಯ ಮುಖೇನ ಸಂದಾಯವಾಗಲೇಬೇಕು. ರಾಘಣ್ಣ ನೋವಿಗೆ ಒಂದಿಷ್ಟು ದನಿಯಾಗಿದ್ದಾರೆ, ಮತ್ತೆ ಸಮಾಧಾನದ ಮೂರ್ತಿಯಾಗಿದ್ದಾರೆ. ಇದೇ ಬೇಡಿಕೆಯಲ್ಲಿ ಶಿವಣ್ಣ ಅವರನ್ನು ವೇದಿಕೆಯಲ್ಲಿ ಕಾಣೋದಕ್ಕೆ ಆಸೆ ಪಡ್ತಿದ್ದೇವೆ. ಭಾವುಕ ಕ್ಷಣಗಳು, ಅದನ್ನು ಬದಿಗೊತ್ತಿ ಶಿವಣ್ಣ ಇದೀಗ ವೇದಿಕೆಗೆ. ಎಲ್ರಿಗೂ ನಮಸ್ಕಾರ. ತುಂಬ ಕಷ್ಟ ಆಗುತ್ತೆ ಮಾತಾಡೋಕ್ಕೆ, ಯಾಕಂದರೆ ಎಲ್ಲರೂ ಅವನ ಬಗ್ಗೆ ಮಾತಾಡಿದ್ದೀರ. ಇವಾಗ ರಾಘು ಅಂತೂ ಇನ್ನೂ ಏನೇನೋ ದೊಡ್ಡದಾಗಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟ. ನಾಚಿಕೆ ಆಗುತ್ತೆ ನಮಗೆ ನಿಂತ್ಕೊಂಡು ಮಾತಾಡೋದಕ್ಕೆ.
ಅವನ ಬಗ್ಗೆ ಮಾತಾಡೋಕ್ಕೆ ಇನ್ನೇನಿದೆ. ನಾನಂತೂ ಅವನ ಬಗ್ಗೆ ಮಾತಾಡಿ ಮಾತಾಡಿ ಒಂದೊಂದ್ಸತಿ ಅನ್ಸುತ್ತೆ ಅವನ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟು ನನ್ನ ಕಣ್ಣೆಸರು ಅವ್ನಿಗೆ ಆಗೋಯ್ತು ಅಂತ ಅನ್ಸುತ್ತೆ. ನನ್ನ ತಮ್ಮನ ನನ್ನ ದೃಷ್ಟಿನ ಆಗೋಯ್ತು ಅನ್ಸುತ್ತೆ. ಯಾವ ಸಮಾರಂಭ ತಗೊಳ್ಳಿ, ಯಾವ ಇಂಟರ್ವ್ಯೂ ತಗೊಳ್ಳಿ, ಎಲ್ಲರೂ ಕೇಳ್ತಾರೆ ಏನು ಅಷ್ಟೊಂದು ಹೊಗಳ್ತೀಯ ನಿನ್ನ ತಮ್ಮನ್ನ ಅಂತ. ಅವನು ಹೊಗಳ ಪದಾರ್ಥ ತಾನೆ ಅವನು. ಯಾವುದ್ರಲ್ಲಿಲ್ಲ ಹೇಳಿ, ಚಿಕ್ಕ ವಯಸ್ಸಿಂದ ಹಿಡಿದು ಇವತ್ತುವರೆಗೂ. ನಾ ಎಷ್ಟೋ ಇಂಟರ್ವ್ಯೂ ಹೇಳ್ಕೊಂಡಿದ್ದೀನಿ ನಾನು ಇನ್ಸ್ಪೈರ್ ಆಗಿದ್ದೆ ಅವನಿಂದ ಅಂತ. ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಟ್ ಮಾಡೋದಕ್ಕೆ. ನಾವು ಆಲ್ಮೋಸ್ಟ್ ಮದುವೆ ಆದ್ಮೇಲಂತೂ ಜಾಸ್ತಿ ಜೊತೆಲಿ ಇರದೆ ಹೋದ್ರು ಮಾತಾಡೋ ದಿವಸ ಎಲ್ಲ ಬರೀ ಶಿವಣ್ಣ 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 ಅಂತ. ಎಷ್ಟೊತ್ತಿತ್ತು ಹೇಳಿದೆ ನನ್ನ ಇನ್ಸ್ಪಿರೇಷನ್ ಶಿವಣ್ಣ ಅಂತ ಹೇಳ್ತಾನೆ. ಅದು ಅವ್ನು ದೊಡ್ಡ ಮನಸ್ಸು, ದೊಡ್ಡ ಗುಣ ಅಷ್ಟೇನೆ. ಯಾಕಂದ್ರೆ ಅವನಿಗೆ ಅವಾಗಲೇ ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಾಡಿ ಬಿಟ್ಟಿದ್ದ ಅವನು. ಇವಾಗ ಇನ್ನೊಂದು ರೂಪ ನೋಡಿದ್ರೆ ಇಷ್ಟೊಂದು ಸೋಷಿಯಲ್ ಸರ್ವಿಸ್ ಎಲ್ಲಿ ಬಂತು ಅವನಿಗೆ ಆ ಗುಣ ಅಂತ ನಮ್ಗೆ ಗೊತ್ತಾಗಿಲ್ಲ. ಯಾವಾಗಲೂ ಅಷ್ಟೇ ಮನೆಗೆ ಬಂದರೆ ಸರಿ, ಅವನು ಎಲ್ಲ ವಿಷಯದಲ್ಲೂ ಅಷ್ಟೇ. ಕಾರ್ ತಗೊಂಡಿದ್ದೀನಿ ಶಿವಣ್ಣ, ಈ ಕಾರ್ ನೋಡು, ಈ ಕಾರ್ ಓಡಿಸು, ನೀನೊಂದು ಕಾರ್ ತಗೋಯ್ತಾರ ಅಂತ. ಇಲ್ಲಪ್ಪ ಅದು ನಿನಗೆ ಸೂಟ್ ಆಗೋದು. ಲಾಸ್ಟ್ ಫಂಕ್ಷನ್ ಹೇಳ್ಬೇಕಷ್ಟೇ, ನನ್ನ ತಮ್ಮ ರಾಯಲ್ ಆಗಿರ್ತಾನೆ, ಇನ್ನು ಮುಂದೆನೂ ರಾಯಲ್ ಆಗಿರ್ತಾನೆ ಅಂತ ಹೇಳ್ತಾ ಇದ್ದೆ. ದೇವ್ರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದರೆ ಒಳ್ಳೆಯವ್ರನ್ನ ಇಡಕ್ಕೆ ಬಿಡ್ತಾರೆ ಅಂತ ಕಾಣುತ್ತೆ ದೇವರು. ಅದಕ್ಕೆ ಆದಷ್ಟು ಬೇಗ ಅವನ ಹತ್ರ ಕರ್ಕೊಂಡೋಗ್ಬಿಟ್ಟಿದ್ದಾನೆ. ಬಟ್ ಇವಾಗ ನಾವು ಆಡ್ಬೇಕಾದ ಅಷ್ಟೇ. ಅಪ್ಪು ನಮ್ಮಲ್ಲಿ ಇದ್ದಾನೆ, ಅವನ್ನ ಜೀವಂತವಾಗಿ ಇರಿಸ್ಕೊಳಕ್ಕೆ ನಾವು ಪ್ರಯತ್ನ ಪಡಬೇಕು. ಅವನ್ನ ಎಲ್ಲೂ ಕಳಿಸ್ಕೊಡ್ಬಾರ್ದು, ಜೀವಂತವಾಗಿ ಇರಿಸ್ಲೇಬೇಕು. ಅವ್ನು ಹೋಗಿದ್ದಾನಂತ ನಾವು ಬೇರೆನ ಯಾವುದಲ್ಲೂ ನಂಬಲ್ಲ ನಾನು. ಅವನಿಗೆ ದೀಪ ಹಚ್ಚೋದಾಗ್ಲಿ ಅದ್ರಲ್ಲಿ ನಾನು ಯಾವತ್ತೂ ನಂಬಿಕೆ ಪಟ್ಟೋದಿಲ್ಲ. ಯಾಕಂದ್ರೆ ಅಪ್ಪಾಜಿ ಅಮ್ಮನಿಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಅಪ್ಪುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಜಾಸ್ತಿ ಮಾತು ಬೇಡ. ಪಾಪ ಎಲ್ಲರೂ ಹಾಡ್ಬೇಕಂತ ಬಂದಿದ್ದೆ, ನಾವು ಅವನ ಬಗ್ಗೆ ನೆನೆಸ್ಕೊಂಡು ಆಡಲಿ, ಅದು ನೋಡ್ಕೊಂಡು ಸಂತೋಷ ಪಡಿ. ಯಾಕಂದರೆ ಇದನ್ನ ನೋಡಿ ಅವನು ಸಂತೋಷ ಪಡ್ತಾನೆ. ಇವತ್ತು ಪಾಪ ಅವನೇನೆ ಇದ್ಬಿಟ್ಟು ನಾನು ರಾಘು ಹತ್ತಿದ್ದು ನೋಡ್ಬಿಟ್ಟಿದ್ರೆ ಅವನು ಎಷ್ಟು ಸಂಕಟ ಪಡ್ತಿದ್ನೋ ಏನು. ಅದಕ್ಕೆ ನಾವು ಸಂಕಟ ಪಡೋದನ್ನ ನೋಡೋದೇ ಬೇಡ ಅಂತ ಎಲ್ಲರೂ ಹೊಂಟೋದ್ರು. ಅಪ್ಪಾಜಿ, ಅಮ್ಮ, ಅವರು, ಅಪ್ಪಣ್ಣ, ಎಲ್ರಿಗೂ ಬರುತ್ತೆ, ಹೋಗೋ ಟೈಮ್ ಬರುತ್ತೆ. ಬಟ್ ಇವನಿಗೆ ಇಷ್ಟು ಬೇಗ ಬಂತಲ್ಲ ಅಂತ ಒಂದು ನೋವು ಅಷ್ಟೇ. ಸಂತೋಷ ಆಗುತ್ತೆ ಇಷ್ಟೊಂದು ಪ್ರೀತಿ ಗಳಿಸಿರೋದಕ್ಕೆ. ಇವತ್ತು ನಾವು ದುಃಖನ ಸಹಿಸ್ಕೊಂಡಿದ್ದೀವಿ ಅಂದರೆ ನೀವೆಲ್ಲರೂ ಇಂಡಸ್ಟ್ರಿ ಹೊರಗಡೆಯಿಂದ ಎಲ್ಲರೂ ಬಂದು ನೀವೊಂದು ನಮ್ಮ ಸಪೋರ್ಟ್ ಕೊಟ್ಟಿದ್ದಿರಲ್ಲ, ನಾವು ಯಾವತ್ತೂ ಮರೆಯಲ್ಲ. ಇವತ್ತು ನನ್ನ ತಮ್ಮನ್ನ ನೀವೆಲ್ಲ ಯಂಗ್ಸ್ಟರ್ಸ್ ಇವಾಗ ಯಾರಿದ್ದೀರ, ಧ್ರುವ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಯಶ್ ಇರ್ಬೋದು, ವಿಜಯ್ ಇರ್ಬೋದು, ಗಣೇಶ್ ಇರ್ಬೋದು, ಎಲ್ಲರಲ್ಲೂ ನೋಡ್ತೀವಿ ನಾವು ನನ್ನ ತಮ್ಮನ್ನ. ಇವಾಗ ತಾನೇ ವಿಶಾಲ್ ಅವ್ರ ಹತ್ರ ಹೇಳ್ತಿದ್ದೆ, ವಿಶಾಲ್ ನೋಡ್ದಾಗಲ ನನ್ನ ತಮ್ಮನ ನೋಡ್ದಂಗೆ ಆಗುತ್ತೆ ಅಂತ. ನಾನು ಇವತ್ತು ಹೇಳಿದ ಮಾತಲ್ಲ, ಅದು ಯಾವತ್ತೂ ನಾನು ಅಪ್ಪು ಹತ್ರನೂ ಹೇಳಿದ್ದೆ. ವಿಶಾಲ್ ನೋಡ್ದಾಗಲೆಲ್ಲ ನೀನು ನೋಡ್ದಂಗೆ ಆಗುತ್ತೆ ಅಪ್ಪು. ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರು ಆ್ಯಕ್ಟ್ ಮಾಡೋ ಸ್ಟೈಲ್ ಇರ್ಬೋದು, ಎಲ್ಲ ಅವ್ರು ನೋಡ್ದಂಗೆ ಆಯ್ತು. ಇವತ್ತು ನೋಡ್ದಾಗಲೂ ಅದನ್ನೇ ನಾನು ಶೇರ್ ಮಾಡ್ಕೊತಾ ಇದ್ದೆ. ಅವರೆಲ್ಲರೂ ಬಂದು ಅವ್ರವ್ರು ನಾವಿದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟೊಂದು ಪ್ರೀತಿ ಗಳಿಸಿದ್ದಾನೆ ಅವನು. ನಾನು ಯಾವತ್ತೂ ಇದನ್ನು ಮರೆಯಲ್ಲ. ಹೇಳ್ತಾ ಇನ್ನೊಂದು ಲಾಸ್ಟ್ ಮಾತು, ಯಾವಾಗ ನಾವು ಪಾರ್ಟಿ ಮಾಡಿದ್ರು ಸರಿ, ಮನೇಲಿ ಬಂದಾಗ ಕರೋಕೆ ಆಡ್ತೀವಿ, ಅದ್ರಲ್ಲಿ ಯಾವಾಗಲೂ ಒಂದು ಸಾಂಗ್ ಅವ್ನು ತುಂಬ ಇಷ್ಟ, ಮೈ ಶಾಯರ್ ತೋ ನಹಿ ಅಂತ ತುಂಬ ಇಷ್ಟ. ಅವನಿಗೋಸ್ಕರ ಈ ಹಾಡು ಹೇಳ್ತೀನಿ. ಅಪ್ಪು, ದಿಸ್ ಇಸ್ ಫಾರ್ ಯು. ಮೈ ಶಾಯರ್ ತೋ ನಹಿ ಮಗರ್ ಹಸಿ, जब से देखा मैंने तुझको मुझको शायरी आ गई. मैं शायर तो नहीं, सोचता हूँ मगर मैं दुआ मांगता, हाथ अपने उठाकर तुझे मांगता. जब से तुमसे मोहब्बत मैं करने लगा, तब से मैंने इबादत मैं करने लगा. मैं काफिर तो नहीं मगर हंसी, जब से देखा मैंने तुझको मुझको
शायरी आ गई. ಥ್ಯಾಂಕ್ ಯು. ಶಿವಣ್ಣ, ನಿಮ್ಮೆಲ್ಲರೊಟ್ಟಿಗೆ ನಾವೆಲ್ಲರೂ ಇದ್ದೇವೆ. ಇರಿ ಕರುನಾಡೆ ಇದೆ. ಒಂದು ಪುಟ್ಟ AV ಇದೀಗ. ಆ ಬಳಿಕ ಗುರುಕಿರಣ್ ತಂಡದವರ ಆ ಸಂಗೀತ ನಮನ ಕಾರ್ಯಕ್ರಮ ಮುಂದುವರಿಯಲಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಏನೆಲ್ಲ ಮೌನವಾಗಿದ್ದೀರಾ? ಓ, ನಾನು ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋದೆ ಅಂತ ಬೇಜಾರ? ಸಿನಿಮಾ ಮುಗಿದ ಮೇಲೆ ಥಿಯೇಟ್ರಿಂದ ಹೊರಗಡೆ ಹೋದಂತೆ ನಮ್ಮ ಬದುಕಿನ ಚಾಲನೆ ಮುಗಿದ ಮೇಲೆ ಈ ದೇಹ ಬಿಟ್ಟು ಹೋಗ್ಲೇಬೇಕಲ್ವಾ? ನಾನು ದೈಹಿಕವಾಗಿ ನಿಮ್ಮಿಂದ ದೂರವಾಗಿದ್ದೇನೆ, ಆದರೆ ಮಾನಸಿಕವಾಗಲ್ಲ. ನಾನೆಂದಿಗೂ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತೇನೆ. ನಿಮ್ಮ ವಿಶಾಲ ಹೃದಯನೇ. 20 ದಿನಗಳಿಂದ ನೊಂದ್ಕೊಂಡು ತಡ್ಕೊಂಡು ನುಂಗ್ಕೊಂಡು ಏನಾಯ್ತಪ್ಪ ಅಂತ ಮೆಲುಕು ಹಾಕಿದ್ರೆ, ಒಬ್ಬ ತಮ್ಮ ನಮಗೆ ಪವರ್ ಅಂತ ಅವನು ಇದು ಪವರೇ ಹೋದ್ಮೇಲೆ ನಾವು ಬಲ್ಪ್ ಏನು ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡ್ರೆ ಅವತ್ತು ಮಲಗಿದ್ದಾನೆ. ಅವ್ನ ಸುತ್ತಮುತ್ತ ಯಾರಿದ್ರಂದರೆ 3 ಶಕ್ತಿಗಳು, ರಾಜ್ಯದ ಪೊಲೀಸ್ನವರು, ಸರ್ಕಾರದವರು, ಅಭಿಮಾನಿಗಳು, ಮೀಡಿಯಾದವರು ಎಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಬಿಟ್ಟ 3 ದಿನ. ಸರಿ, ಈ ನೋವು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಂಡ್ರೆ ತಗೊಂಡೋಗಿ ಅಲ್ಲೇ ಮಲಗಿಸ್ಬಿಟ್ವಿ ಅವನ್ನ. ನಾನು ಶಿವಣ್ಣನ ಮುಖ ನೋಡಿದೆ ಫಸ್ಟು. ನಮಗೆ ಒಂಥರ ನಾಚಿಕೆ ಆಗ್ಬಿಡ್ತು ಇಬ್ಬರು ಮುಖ ನೋಡ್ಕೊಳ್ಳೋಕ್ಕೆ. ಏನಯ್ಯ, ನಾವಿಬ್ಬರು ಇವನ್ನ ಕಳಿಸ್ಕೊಡ್ಬೇಕಾ? ಈ ಥರ ಒಂದು ದಿನ ಬೇಕೆ ನಮಗೆ ಅಂತ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೊಳ್ಳೋಕೆ ಬೇಜಾರಾಗುತ್ತೆ ರೀ. ಭಾರಿ ಕಷ್ಟ ಆಗುತ್ತೆ ಮುಖ ನೋಡ್ಕೊಳ್ಳೋಕ್ಕೆ. ಅಯ್ಯ, ನೀನು ಅವನ ಪೇಸ್ ಮೇಕರ್ ಹಾಸ್ಕೊಂಡು ನೀ ಬದುಕಬೇಕಾ? ಅವನ್ನ ಕಳಿಸ್ಬಿಟ್ಟ ನೀನು ಅಂತ ಭಾಳ ಕಷ್ಟ ಆಗುತ್ತೆ. ನಾಚಿಕೆ ಆಗುತ್ತೆ ಬದುಕಕ್ಕೆ. ಮುಖ ನೋಡಿದ್ರೆ ನಿನ್ನ ಜನ್ಮಕ್ಕೆ ಇಷ್ಟು ದಿನ ಇದೆಯಲ್ಲ ನೀನು ಅಂತ ಅನಿಸ್ಬಿಡ್ತೀನಿ ನನಗೆ. ಭಾಳ ಕಷ್ಟ ಆಗುತ್ತೆ ಅವ್ನು ನೋಡಿದ್ರೆ. ಅವನು ಇದೇ ಸ್ಟೇಜಲ್ಲಿ, ಇದೇ ವೇದಿಕೆಯಲ್ಲಿ ರಾಜ್ಕುಮಾರ್ ಫಂಕ್ಷನ್ಲಿ ನನ್ನ ಆಯ್ಸ್ ನಿನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಏನು ಮಾಡ್ದೆ ನೋಡಿ, ಅವನ ಆಯ್ಸ್ ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಟ. ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ, ನನಗೆ ಹೇಗಾದರೂ ಮಾಡಿ ನಾನು ಕಳಿಸಿ ಅವ್ನು ಕರೆಸ್ಕೊಂಬಿಡಿ ಪ್ಲೀಸ್. ಭಾರಿ ಕಷ್ಟ ಆಗುತ್ತೆ ನನಗೆ. ನಾನು ಇರೋದಿಲ್ಲ, ನಾನು ಇದೊಂದು ಮಾಡಿಕೊಡಿ. ಆದರೆ ಪುನೀತ್ ಅವ್ರನ್ನ ಊತಿಲ್ಲ, ಬಿತ್ತಿದ್ದೀವಿ. 100 ಪುನೀತ್ ಹೃದಯ ಇರೋರು ಬರ್ತಾರೆ. ಅದೊಂದು ಮಾತ್ರ ನನಗೆ ಅನಿಸುತ್ತೆ. ಏನಯ್ಯ ಇವನು ಬರ್ತಾ ನನ್ನ ತಮ್ಮನಾಗ ಬಂದ, ಹೋಗ್ತಾ ನಮ್ಮ ಅಪ್ಪನಾಗ ಹೋಗ್ಬಿಟ್ಟಾರಿ ಅವನು. ಒಂದು ತಮ್ಮನಾಗ ಬಂದ ಅವನು. ಏನು ಮಾಡಬೇಕು ಮುಂದೆ, ನೀನು ನಿಮ್ಮ ಅಣ್ಣ ಹೇಗೆ ಬದುಕಬೇಕು ಅಂತ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ಬಂದ್ಬಿಟ್ಟು ನನ್ನ ಕಂದ, ಬಂದ್ಬಿಡು ಕಂದ, ನಾನು ಬರ್ತೀನಿ, ಅದಾಗ ನೀ ಬಂದ್ಬಿಡು ನನ್ನ ಮಗನೇ, ಸಾರಿ ಕ್ಷಮಿಸ್ಬಿಡಿ, ನಾನು ಏನಾದ್ರು ತುಂಬ ತುಂಬ ನೊಂದ್ಕೊಂಬಿಡಿ. 20 ದಿನ ತಡ್ಕೊಂಡಿದ್ದೆ. ನಾನು ನೊಂದ್ಕೊಂಡ್ರೆ ಅಪ್ಪು ಹೆಂಡತಿ, ಅಪ್ಪು ಮಕ್ಕಳು ನೊಂದ್ಕೋತಾರೆ ಅಂತ ಭಾಳ ನಾನು ತಡ್ಕೊಂಡೇ ಇದ್ದೆ. ಇವತ್ತು ಆಗಲಿಲ್ಲ ಇವರೇ. ಹೇಗೆ ನಮ್ಮ ಕುಟುಂಬದವರೆಲ್ಲ ಬಂದ್ಬಿಟ್ರಿ, ಸರಿ ನಾನೊಂಚೂರು ಹತ್ಬಿಡೋಣ, ಯಾರು ಒಂಚೂರು ಭಾರ ಕಮ್ಮಿ ಮಾಡೋಣ ಅಂತ ಮಾಡಿದೆ. ಇಲ್ಲ ರೀ, ಇದು ಹೀಗೆ ಕೊನೆಯವರೆಗೂ ಜೊತೆಗೆ ಇರುತ್ತೆ. ಆ ದೇವರಲ್ಲಿ ನಾನು ಮರೆಯೋಕ್ಕೆ ಶಕ್ತಿ ಕೊಡಿ ಅಂತ ಕೇಳಲ್ಲ, ಈ ನೋವು ಜೊತೆಗೆ ಹೋಗೋಕ್ಕೆ ಒಂದು ಶಕ್ತಿ ಕೊಡು ಅಂತ ಕೇಳ್ಕೊತೀನಿ. ಅವನು ಇಲ್ಲಿದ್ದಾನೆ, ನನಗೆ ಹಾಕ್ಸ್ಬಿಟ್ಟು ಹೋಗಿದ್ದಾನೆ ಅವನು ಇಲ್ಲೇ ಇದ್ದಾನೆ. ಎಲ್ರಿಗೂ ನಮಸ್ಕಾರ. ತುಂಬ ಕಷ್ಟ ಆಗುತ್ತೆ ಮಾತಾಡೋಕ್ಕೆ, ಯಾಕಂದರೆ ಎಲ್ಲರೂ ಅವನ ಬಗ್ಗೆ ಮಾತಾಡಿದ್ದೀರ. ಇವಾಗ ರಾಘು ಅಂತೂ ಇನ್ನೂ ಏನೇನೋ ದೊಡ್ಡದಾಗಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟ. ನಾಚಿಕೆ ಆಗುತ್ತೆ ನಮಗೆ ನಿಂತ್ಕೊಂಡು ಮಾತಾಡೋದಕ್ಕೆ. ತುಂಬ ಕಷ್ಟ ಆಗುತ್ತೆ ಮಾತಾಡೋಕ್ಕೆ, ಯಾಕಂದರೆ ಎಲ್ಲರೂ ಅವನ ಬಗ್ಗೆ ಮಾತಾಡಿದ್ದೀರ. ಇವಾಗ ರಾಘು ಅಂತೂ ಇನ್ನೂ ಏನೇನೋ ದೊಡ್ಡದಾಗಿ ಮಾತಾಡ್ಬಿಟ್ಟು ಹೋಗ್ಬಿಟ್ಟ. ನಾಚಿಕೆ ಆಗುತ್ತೆ ನಮಗೆ ನಿಂತ್ಕೊಂಡು ಮಾತಾಡೋದಕ್ಕೆ. ಅವನ ಬಗ್ಗೆ ಮಾತಾಡೋಕ್ಕೆ ಇನ್ನೇನಿದೆ, ನಾನಂತೂ ಅವನ ಬಗ್ಗೆ ಮಾತಾಡಿ ಒಂದೊಂದ್ಸತಿ ಅನ್ಸುತ್ತೆ ಅವನ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟು ನನ್ನ ಕಣ್ಣೆಸರು ಅವ್ನಿಗೆ ಆಗೋಯ್ತು ಅಂತ ಅನ್ಸುತ್ತೆ. ನನ್ನ ತಮ್ಮನ ನನ್ನ ದೃಷ್ಟಿನ ಆಗೋಯ್ತು ಅನ್ಸುತ್ತೆ. ಯಾವ ಸಮಾರಂಭ ತಗೊಳ್ಳಿ, ಯಾವ ಇಂಟರ್ವ್ಯೂ ತಗೊಳ್ಳಿ, ಎಲ್ಲರೂ ಕೇಳ್ತಾರೆ, ಏನು ಅಷ್ಟೊಂದು ಹೊಗಳ್ತೀಯ ನಿನ್ನ ತಮ್ಮನ್ನ ಅಂತ.
ಅವನು ಹೊಗಳ ಪದಾರ್ಥ ತಾನೆ ಅವನು. ಯಾವುದ್ರಲ್ಲಿಲ್ಲ ಹೇಳಿ, ಚಿಕ್ಕ ವಯಸ್ಸಿಂದ ಹಿಡಿದು ಇವತ್ತುವರೆಗೂ. ನಾ ಎಷ್ಟೋ ಇಂಟರ್ವ್ಯೂ ಹೇಳ್ಕೊಂಡಿದ್ದೀನಿ, ನಾನು ಇನ್ಸ್ಪೈರ್ ಆಗಿದ್ದೆ ಅವನಿಂದ ಅಂತ. ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಟ್ ಮಾಡೋದಕ್ಕೆ. ನಾವು ಆಲ್ಮೋಸ್ಟ್ ಮದುವೆ ಆದ್ಮೇಲಂತೂ ಜಾಸ್ತಿ ಜೊತೆಲಿ ಇರದೆ ಹೋದ್ರು ಮಾತಾಡೋ ದಿವಸ ಎಲ್ಲ ಬರೀ ಶಿವಣ್ಣ 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 ಅಂತ. ಎಷ್ಟೊತ್ತಿಗೆ ಹೇಳಿದೆ, ನನ್ನ ಇನ್ಸ್ಪಿರೇಷನ್ ಶಿವಣ್ಣ ಅಂತ ಹೇಳ್ತಾನೆ. ಅದು ಅವ್ನು ದೊಡ್ಡ ಮನಸ್ಸು, ದೊಡ್ಡ ಗುಣ ಅಷ್ಟೇನೆ. ಯಾಕಂದ್ರೆ ಅವನಿಗೆ ಅವಾಗಲೇ ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಾಡಿ ಬಿಟ್ಟಿದ್ದ ಅವನು. ಇವಾಗ ಇನ್ನೊಂದು ರೂಪ ನೋಡಿದ್ರೆ ಇಷ್ಟೊಂದು ಸೋಷಿಯಲ್ ಸರ್ವಿಸು ಎಲ್ಲಿ ಬಂತು ಅವನಿಗೆ ಆ ಗುಣ ಅಂತ ನಮ್ಗೆ ಗೊತ್ತಾಗಿಲ್ಲ. ಯಾವಾಗಲೂ ಅಷ್ಟೇ ಮನೆಗೆ ಬಂದರೆ ಸರಿ, ಅವನು ಎಲ್ಲ ವಿಷಯದಲ್ಲೂ ಅಷ್ಟೇ, ಕಾರ್ ತಗೊಂಡಿದ್ದೀನಿ ಶಿವಣ್ಣ, ಈ ಕಾರ್ ನೋಡು, ಈ ಕಾರ್ ಓಡಿಸು, ನೀನೊಂದು ಕಾರ್ ತಗೋಯ್ತಾರ ಅಂತ. ಇಲ್ಲಪ್ಪ ಅದು ನಿನಗೆ ಸೂಟ್ ಆಗೋದು. ಲಾಸ್ಟ್ ಫಂಕ್ಷನ್ ಹೇಳ್ಬೇಕಷ್ಟೇ, ನನ್ನ ತಮ್ಮ ರಾಯಲ್ ಆಗಿ ಹುಡ್ದ, ರಾಯಲ್ ಆಗಿರ್ತಾನೆ, ಇನ್ನು ಮುಂದೆನೂ ರಾಯಲ್ ಆಗಿರ್ತಾನೆ ಅಂತ ಹೇಳ್ತಾ ಇದ್ದೆ. ದೇವ್ರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದರೆ ಒಳ್ಳೆಯವ್ರನ್ನ ಇಡಕ್ಕೆ ಬಿಡ್ತಾರೆ ಅಂತ ಕಾಣುತ್ತೆ ದೇವರು. ಅದಕ್ಕೆ ಆದಷ್ಟು ಬೇಗ ಅವನ ಹತ್ರ ಕರ್ಕೊಂಡೋಗ್ಬಿಟ್ಟಿದ್ದಾನೆ. ಬಟ್ ಇವಾಗ ನಾವು ಆಡ್ಬೇಕಾದ ಅಷ್ಟೇ. ಅಪ್ಪು ನಮ್ಮಲ್ಲಿ ಇದ್ದಾನೆ, ಅವನ್ನ ಜೀವಂತವಾಗಿ ಇರಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕು. ಅವನ್ನ ಎಲ್ಲೂ ಕಳಿಸ್ಕೊಡ್ಬಾರ್ದು, ಜೀವಂತವಾಗಿ ಇರಿಸ್ಲೇಬೇಕು. ಅವ್ನು ಹೋಗಿದ್ದಾನಂತ ನಾವು ಬೇರೆನ ಯಾವುದಲ್ಲೂ ನಂಬಲ್ಲ. ನಾನು ಅವನಿಗೆ ದೀಪ ಹಚ್ಚೋದಾಗ್ಲಿ ಅದ್ರಲ್ಲಿ ನಾನು ಯಾವತ್ತೂ ನಂಬಿಕೆ ಪಟ್ಟೋದಿಲ್ಲ. ಯಾಕಂದ್ರೆ ಅಪ್ಪಾಜಿ ಅಮ್ಮನಿಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಅಪ್ಪುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಜಾಸ್ತಿ ಮಾತು ಬೇಡ. ಪಾಪ ಎಲ್ಲರೂ ಹಾಡ್ಬೇಕಂತ ಬಂದಿದ್ದೇನೆ, ಅವನ ಬಗ್ಗೆ ನೆನೆಸ್ಕೊಂಡು ಆಡಲಿ, ಅದು ನೋಡ್ಕೊಂಡು ಸಂತೋಷ ಪಡಿ. ಯಾಕಂದರೆ ಇದನ್ನ ನೋಡಿ ಅವನು ಸಂತೋಷ ಪಡ್ತಾನೆ. ಇವತ್ತು ಪಾಪ ಅವನೇನೆ ಇದ್ಬಿಟ್ಟು ನಾನು ರಾಘು ಹತ್ತಿದ್ದು ನೋಡ್ಬಿಟ್ಟಿದ್ರೆ ಅವನು ಎಷ್ಟು ಸಂಕಟ ಪಡ್ತಿದ್ನೋ ಏನೋ. ಅದಕ್ಕೆ ನಾವು ಸಂಕಟ ಪಡೋದನ್ನ ನೋಡೋದೇ ಬೇಡ ಅಂತ ಎಲ್ಲರೂ ಹೊಂಟೋದ್ರು. ಅಪ್ಪಾಜಿ, ಅಮ್ಮ, ಅವರು, ಅಪ್ಪಣ್ಣ, ಎಲ್ರಿಗೂ ಬರುತ್ತೆ, ಹೋಗೋ ಟೈಮ್ ಬರುತ್ತೆ. ಬಟ್ ಇವನಿಗೆ ಇಷ್ಟು ಬೇಗನೆ ಬಂತಲ್ಲ ಅಂತ ಒಂದು ನೋವು ಅಷ್ಟೇ. ಸಂತೋಷ ಆಗುತ್ತೆ ಇಷ್ಟೊಂದು ಪ್ರೀತಿ ಗಳಿಸಿರೋದಕ್ಕೆ. ಇವತ್ತು ನಾವು ದುಃಖನ ಸಹಿಸ್ಕೊಂಡಿದ್ದೀವಿ ಅಂದರೆ ನೀವೆಲ್ಲರೂ ಇಂಡಸ್ಟ್ರಿ ಹೊರಗಡೆಯಿಂದ ಎಲ್ಲರೂ ಬಂದು ನೀವೊಂದು ನಮ್ಮ ಸಪೋರ್ಟ್ ಕೊಟ್ಟಿದ್ದಿರಲ್ಲ, ನಾವು ಯಾವತ್ತೂ ಮರೆಯಲ್ಲ. ಇವತ್ತು ನನ್ನ ತಮ್ಮನ್ನ ನೀವೆಲ್ಲ ಯಂಗ್ಸ್ಟರ್ಸ್ ಇವಾಗ ಯಾರಿದ್ದೀರ, ಧ್ರುವ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಯಶ್ ಇರ್ಬೋದು, ವಿಜಯ್ ಇರ್ಬೋದು, ಗಣೇಶ್ ಇರ್ಬೋದು, ಎಲ್ಲರಲ್ಲೂ ನೋಡ್ತೀವಿ ನಾವು ನನ್ನ ತಮ್ಮನ್ನ. ಇವಾಗ ತಾನೇ ವಿಶಾಲ್ ಅವ್ರ ಹತ್ರ ಹೇಳ್ತಿದ್ದೆ, ವಿಶಾಲ್ ನೋಡಿದಾಗಲ ನನ್ನ ತಮ್ಮನ್ನ ನೋಡ್ದಂಗೆ ಆಗುತ್ತೆ ಅಂತ. ನಾನು ಇವತ್ತು ಹೇಳಿದ ಮಾತಲ್ಲ, ಅದು ಯಾವತ್ತೂ ನಾನು ಅಪ್ಪು ಹತ್ರನೂ ಹೇಳಿದ್ದೆ. ವಿಶಾಲ್ ನೋಡಿದಾಗಲೆಲ್ಲ ನೀನು ನೋಡ್ದಂಗೆ ಆಗುತ್ತೆ ಅಪ್ಪು. ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರು ಆ್ಯಕ್ಟ್ ಮಾಡೋ ಸ್ಟೈಲ್ ಇರ್ಬೋದು, ಎಲ್ಲ ಅವ್ರು ನೋಡ್ದಂಗೆ ಆಯ್ತು. ಇವತ್ತು ನೋಡಿದಾಗಲೂ ಅದನ್ನೇ ನಾನು ಶೇರ್ ಮಾಡ್ಕೊತಾ ಇದ್ದೆ. ಅವರೆಲ್ಲರೂ ಬಂದು ಅವ್ರವ್ರು ನಾವಿದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟೊಂದು ಪ್ರೀತಿ ಗಳಿಸಿದ್ದಾನೆ ಅವನು. ನಾನು ಯಾವತ್ತೂ ಇದನ್ನು ಮರೆಯಲ್ಲ. ಹೇಳ್ತಾ ಇನ್ನೊಂದು ಲಾಸ್ಟ್ ಮಾತು, ಯಾವಾಗ ನಾವು ಪಾರ್ಟಿ ಮಾಡಿದ್ರು ಸರಿ, ಮನೇಲಿ ಬಂದಾಗ ಕರೋಕೆ ಆಡ್ತೀವಿ, ಅದ್ರಲ್ಲಿ ಯಾವಾಗಲೂ ಒಂದು ಸಾಂಗ್ ಅವ್ನು ತುಂಬ ಇಷ್ಟ, ಮೈ ಶಾಯರ್ ತೋ ನಹಿ ಅಂತ ತುಂಬ ಇಷ್ಟ. ಅವನಿಗೋಸ್ಕರ ಯಾರು ಹೇಳ್ತೀನಿ, ಅಪ್ಪು ದಿಸ್ ಇಸ್ ಫಾರ್ ಯು. ಮೈ ಶಾಯರ್ ತೋ ನಹಿ ಮಗರ್ ಹಸಿ, जब से देखा मैंने तुझको मुझको शायरी आ गई. मैं शायर तो नहीं सोचता हूँ, मगर मैं दुआ मांगता, हाथ अपने उठाकर तुझे मांगता. जब से तुमसे मोहब्बत मैं करने लगा, तब से मैंने इबादत मैं करने लगा. मैं काफिर तो नहीं मगर हंसी, जब से देखा मैंने तुझको मुझको शायरी आ गई. Thank you. ಶಿವರಾಜ್ ಕುಮಾರ್ ಅವರು ಬಹಳ ಭಾವುಕರಾಗಿದ್ದರು. ಆಮೇಲೆ ಅವ್ರು ಹೇಳ್ತಾ ಇದ್ರು, ಪ್ರತಿ ಬಾರಿ ನಾವೇನಾದರೂ ಈ ಪಾರ್ಟಿ ಮಾಡಿ ಮನೆಗೆ ಬಂದಂಥ ಸಂದರ್ಭದಲ್ಲೆಲ್ಲ ನಾವು ಹಾಡ್ತಾ ಇದ್ದಂಥ ಹಾಡು ಅಂಥೇಳಿ ಬಾಬಿ ಸಿನಿಮಾದ ಹಾಡನ್ನು ಹಾಡಿದರು. From childhood, I'm playing for his movies.
I remember Halu Jenu Onda De. That song I played. Now drums ante tumba ista bala ista anna avarge. And Puneeth, we love you. You're with us. You're watching. I know Puneeth from the baby. He comes to the studio, Prasad studio, and Shivanna, Raghav, Raghavendra, all will all share in the studio. I play for them. Anna comes, Rajkumar Anna comes to my drum kit. He watch me playing, and especially he gives me a coffee in the studio break time, and he mixture on the coffee. And Govindanna, all they send Ragi Muda for me, especially I ask. And so that close, and today is unbear. I couldn't believe, and I pray for his soul and enter. I'm like as all